ನಮಸ್ತೆ, ನಾನು ಆರೋನ್ ಕಾರ್ತಿಕ್ ವೆಂಕಟೇಶ್. ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂತಹ ಹಿರಿಯರುಗಳ ಆಹ್ವಾನ ಕೊಡ್ತಾ, ಜೈ ಗದಕೇಸರಿ ಈ ಫಿಲಿಂ ಶುರುವಾಗಿದ್ದು ನಮ್ಮ ಸ್ಟುಡಿಯೋದಲ್ಲಿ. ಈಶ್ವರಪ್ಪ ಮತ್ತು ತಿಪ್ಪೇಸ್ವಾಮಿ ಸರ್ ಸ್ಟುಡಿಯೋಗೆ ಬಂದಾಗ ಈ ಫಿಲಿಂ ಆರಂಭ ಆಯಿತು. ಈ ಫಿಲಿಂ ಕ್ಯಾಸ್ಟ್ ಅಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಪ್ರಥಮವಾಗಿ ನಾವು ದರ್ಪಣ ಫಿಲಿಮ್ ಅಲ್ಲಿ ಹೀರೋ ಆಗಿ ಮಾಡಿದಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನಂತರ ಅವಿನಾಶ್ ಸರ್ ಮತ್ತೆ ಹಂಗೇನೆ ಪ್ರಶಾಂತ್ ಸಿದ್ದಿ ತುಂಬಾ ಹಿರಿಯ ನಾಯಕರು ಈ ಫಿಲಿಂ ನಡೆಸಿದ್ದಾರೆ. ಇದಾದ ತಕ್ಷಣ ಕ್ಯಾಮ್ರಾಮನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ರೆಫರ್ ಮಾಡಿದ್ವಿ. ಶ್ಯಾಮ್ ಸರ್ ಮಾಡಿದ್ರು. ನಮ್ಮ ಸ್ಟುಡಿಯೋದಲ್ಲಿ ಒಂದು 25-30 ಫಿಲ್ಮ್ಗಿಂತ ಹೆಚ್ಚು ಫಿಲ್ಮ್ಗೆ ಅವರು DI ಮಾಡಿದ್ದಾರೆ. ಯತೀಶ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟರ್. ಅದ್ರ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಭಯನಾಡು ಸ್ಟುಡಿಯೋದಲ್ಲಿ ತುಂಬಾ ಫಿಲ್ಮ್ಗೆ ಒಂದು 20 ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ. ಕುಮಾರ್ ಸರ್, ಯತೀಶ್ ಕುಮಾರ್ ಅವ್ರ ಮಾತು ಕಮ್ಮಿ, ಮಾತಾಡಕ್ ಬರಲ್ಲ. ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಮಾಡಿದ್ರು. DTS, DI, ಸೌಂಡ್ ಎಫೆಕ್ಟ್ಸ್, ಎಡಿಟಿಂಗ್ ಅನ್ನೋ ಡಬ್ಬಿಂಗ್ 5 ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಬಂದಿದ್ದಾರೆ. ತುಂಬಾ ಫಿಲ್ಮ್ಗೆ ದೊಡ್ಡ ದೊಡ್ಡ ಫಿಲ್ಮ್ ಎಲ್ಲ ಮಾಡಿದ್ದಾರೆ. ಈಗ ಈ ಫಿಲ್ಮ್ ಕಥೆ ಅಂತ ಬಂದಾಗ ಒಬ್ಬ ಅಮಾಯಕ ಅಸಹಾಯಕ ಅಲ್ಲ, ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕಥೆ ಥೀಮ್ ಇದು, ಒನ್ಲೈನ್ ಥೀಮ್. ಸೊ ಫಿಲ್ಮ್ ಸ್ಟೋರಿ ನಾನು ಹೇಳ್ಬಾರ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಬಟ್ ಅದ್ರೂ ಸ್ವಲ್ಪ ಹೊಸ ತಂಡ ಇರೋದ್ರಿಂದ ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ. ಸೊ ವಿಲೇಜ್ ಇಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ನಡ್ಕೊಂತಾನೆ, ಅದು ಒಂದು ವಸ್ತು, ಅಮೂಲ್ಯವಾದ ವಸ್ತು ಕಳ್ತಾನೆ ಆದಾಗ ಯಾವ ರೀತಿ ಅನ್ನೋದನ್ನು ಹೋರಾಡ್ತಾನೆ ಗೆಲ್ತಾನೆ ಅನ್ನೋದೇ ಈ ಫಿಲ್ಮ್ ನ ಸಾರಾಂಶ, ಆನ್ಲೈನ್ ಸ್ಟೋರಿ. ಫಿಲ್ಮ್ ಅಲ್ಲಿ 5 ಹಾಡುಗಳಿವೆ. ನಾನು 3 ಹಾಡುಗಳು ಕಂಪೋಸ್ ಮಾಡಿದ್ದೀನಿ. ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಂಯೋಜನೆ ಮಾಡಿದ್ದೀನಿ. ಇದು ನನ್ನ 58ನೇ ಸೆನ್ಸರ್ ಆಗಿರೋ ಫಿಲ್ಮ್. 2 ಫಿಲ್ಮ್ಗಳಿಗೆ 2 ಸಾಂಗ್ಗಳಿಗೆ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋತ್ಶೆಟ್ಟರ್ ಮತ್ತೆ ಇನ್ನೊಬ್ರು ಮಾಡಿದ್ದಾರೆ, ತಮ್ಮಸರು. ಇಂಡಿಯಾದಲ್ಲಿ ನಂಬರ್ 1 ಸಿಂಗರ್ ಅಂದ್ರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು. ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದ್ರೆ KS ಚಿತ್ರನೇ ಆಗಿರ್ಬೇಕು. ಯಾಕಂದ್ರೆ ಆಶಾ ಭೋನ್ಸ್ಲೆ ಮತ್ತೆ ಕವಿತಾ ಕೃಷ್ಣಮೂರ್ತಿ ಮತ್ತೆ ಶ್ರೇಯಾ ಘೋಷಾಲ್ ಎಲ್ಲ ಇದ್ರು ಚಿತ್ರಮ್ಮನ್ಗೆ ಈಕ್ವಲೆಂಟ್ ಆಗಿ ಸಿಂಗರ್ ಯಾರು ಇಲ್ಲ ಅಂತ ನಾನು ನಂಬ್ತೀನಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಆಡ್ಕೊಂಡು ಬಂದಿರೋ KS ಚಿತ್ರ ಅವರು ನಾನು ಆಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. SPB ಅವ್ರ ಕೈ ಆಡ್ಸಕ್ಕಾಗ್ಲಿಲ್ಲ. ಆದ್ರೆ KS ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲ್ಮ್ ಅಲ್ಲಿ ಆಡಿಸಿದ್ದೀವಿ ನಾವು. ಅವ್ರು ಆಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ, ಆ ರಾಗದ ಹೆಸರು ರೀತಿ ಕೌಳ ಅಂತ, ಆ ರಾಗದಲ್ಲಿ ಒಂದು ಹಾಡು ಮಾಡಿ ಈ ಫಿಲ್ಮ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ. KS ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ. ಆ ಸಾಂಗ್ ನಾನು ನೀವು ಆಡಿಯೋಲ್ಲಿ ನೋಡ್ಬೋದು. ಆಮೇಲೆ ನಂತರ ಇನ್ನೊಂದು ಬೆಬ್ಬಿ ಸಾಂಗ್ ನ ಚೇತನ್ ನಾಯಕ್, ನಮ್ಮ ಸಲಾಂ ರಾಕಿ ಬಾಯ್ ಹಾಡಿದ್ರಲ್ಲ, ಆ ಚೇತನ್ ನಾಯಕ್ ಮತ್ತೆ ನಮ್ಮ ಇಂದು ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ. 3ನೇ ಹಾಡಿನ ವೆಸ್ಟರ್ನ್ ವೋಕಲ್ಸ್ ಅಲ್ಲಿ ಈಶಾ ಫುಚಿ ಅನ್ನೋ ಸಿಂಗರ್ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಇದು ಮ್ಯೂಸಿಕಲಿ ತುಂಬಾ ಡಾಮಿನೆಂಟ್ ಫಿಲ್ಮ್, ಇದು ಚೆನ್ನಾಗಿ ಬಂದಿದೆ. ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ಯತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ಮ ಕಿವಿಯಲ್ಲಿ ಕೇಳಿಸ್ಕೊಳಕಾಯ್ತು. ಅವ್ರು ನೋಡಕ್ಕೆ ಆಗಿಲ್ಲ, ಇವತ್ತೇ ನೋಡ್ತಾ ಇದ್ದೆ ಅವ್ರು. ನಾನು ಮುಹೂರ್ತದ ನಂತರ ಇವತ್ತು ಬಂದಿದ್ದಾರೆ ಅವ್ರೊಬ್ಬ. ಆಮೇಲೆ ನಮ್ಮ ಈಶ್ವರಪ್ಪ ಸರ್ ಪ್ರೊಡಕ್ಷನ್ ನಿಂತ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ತಿಪ್ಪೇಸ್ವಾಮಿ ಸರ್ ಮಾಡ್ರೆ ಅವ್ರ ಮೇಲ್ಕೆ ಮೇಲೆ ಬರ್ಬೇಕು ದಯವಿಟ್ಟು. ಯಾಕಂತ ಕಡೆಗೆ ಮೇಲ್ ಬನ್ನಿ ಸರ್. ಅವರು ಈ ಫಿಲ್ಮ್ ನ ಬಾಧ್ಯತೆನ, ಈ ಫಿಲ್ಮ್ ಎಲ್ಲ ನಡೆದಿದ್ದು ಹೊಸಪೇಟೆಲ್ಲ. ಸೊ ಅಲ್ಲಿ ನಡೆದ್ರು ಕೂಡ ಫುಲ್ ಟೀಮ್ ಹೊಸಪೇಟೆಲ್ಲ ಇತ್ತು. ಬೆಂಗಳೂರಲ್ಲಿ ಒಬ್ಬರೇ ಇರ್ತಿದ್ದು. ಬೆಂಗಳೂರಲ್ಲಿ ಎಲ್ಲ ಕೆಲಸಗಳನ್ನ ನೋಡಿ ನಿಂತ್ಕೊಂಡು ಮಾಡಿದ್ದಾರೆ ಒಬ್ಬರೇ. ಎಲ್ಲ ಟೆಕ್ನಿಷಿಯನ್ ಸಂಪರ್ಕದಲ್ಲಿ ಇದ್ದು ಅವರು ಮತ್ತು ಈಶ್ವರಪ್ಪ ಸರ್ ತುಂಬಾ ಕೆಲಸ ಮಾಡಿದ್ದಾರೆ. ತಿಪ್ಪೇಸ್ವಾಮಿ ಸರ್ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೇಕು. ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಫಿಲ್ಮ್ ಅಂತ ಹೇಳ್ಕೊಂತಿಲ್ಲ, ನಾನು ತುಂಬಾ ಫಿಲ್ಮ್ ಮಾಡಿದ್ದೀನಿ, ಬಟ್ ಅದ್ರ ಈ ಫಿಲ್ಮ್ ಚೆನ್ನಾಗಿ ಬಂದಿದೆ. ಎಂಟರ್ಟೈನಿಂಗ್ ಆಗಿದೆ, ಅದ್ಭುತವಾಗಿದೆ. ಪ್ರೆಸ್ ಅವರು ಇವತ್ತು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ದಯವಿಟ್ಟು ಸಪೋರ್ಟ್ ಮಾಡಿ. ಫಿಲ್ಮ್ ನ ಜನರಿಗೆ ತಲುಪಿಸೋದ್ರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ಕೊಂತೀನಿ. ಫಿಲ್ಮ್ ರಿಲೀಸ್ ಹಂತದಲ್ಲಿದೆ, ಸೆನ್ಸರ್ ಆಗಿದೆ, US ಸರ್ಟಿಫಿಕೇಟ್ ಸಿಕ್ಕಿದೆ. ರಿಲೀಸ್ಗೆ ಆದಷ್ಟು ಬೇಗ ಟ್ರೈ ಮಾಡ್ತಾ ಇದೀವಿ. ನಮ್ಮ 2 ಫಿಲ್ಮ್ ನನ್ನ ಡೈರೆಕ್ಷನ್ ಮಾಡಿರೋ 2 ಫಿಲ್ಮ್ ರಿಲೀಸ್ ಮಾಡಿರೋ ನಮ್ಮ ಡಿಸ್ಟ್ರಿಬ್ಯೂಟರ್ ಫಿಲ್ಮ್ಸ್ ಅವರ ರಮೇಶ್ ಬಾಬು ಸರ್ ಬಂದಿದ್ದಾರೆ. ಅವರೇ ಈ ಫಿಲ್ಮ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ನಂದು ಅವ್ರದ್ದು ನನ್ನ ಜೊತೆ 6ನೇ ಫಿಲ್ಮ್ 7ನೇ ಫಿಲ್ಮ್ ರಿಲೀಸ್ ಮಾಡ್ತಾ ಇದ್ದಾರೆ. ನಂದು ಅವ್ರ ಜೊತೆ ಒಳ್ಳೆ ಸಂಪರ್ಕ ಇದೆ. ಫಿಲ್ಮ್ ಚೆನ್ನಾಗಿ ರಿಲೀಸ್ ಮಾಡಿ ಜನರು ತಲುಪಿಸ್ತಾರೆ ಅಂತ ನಂಬಿಕೆ ಇದೆ. ಫಿಲ್ಮ್ ಗೆಲ್ಸೋದ್ರಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನಮಸ್ತೆ, ನಾನು ಕೋಮಲ್ ದೇವ್ಕರ್. ನಾನು ಇದರಲ್ಲಿ ಸೆಕೆಂಡ್ ಹೀರೋಯಿನ್ ಅಂತ ಆಕ್ಟಿಂಗ್ ಮಾಡಿದ್ದೀನಿ. ಇನ್ನೊಬ್ರು ಫಸ್ಟ್ ಹೀರೋಯಿನ್ ಮತ್ತೆ ಒಂದು ಹೀರೋ ಅವ್ರು ಬಂದಿಲ್ಲ ಇಲ್ಲಿ. ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದ್ರೆ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ಲಸ್ ಸಾಂಗ್ಸ್ ಅಂತೂ ತುಂಬಾ, ಇದು ಜೈ ಗದಕೇಸರಿ ಇದು ಒಂದು ಲೀಡ್ ಸಾಂಗ್. ಇದು ಬಿಟ್ಟು ಇನ್ನು ಬೇರೆ ಸಾಂಗ್ ತುಂಬಾ ಚೆನ್ನಾಗಿ ಕಂಪೋಸ್ ಆಗಿದೆ. ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಡೈರೆಕ್ಟರ್ಗಳಿಗೂ ಎಲ್ಲ ತುಂಬಾ ಥ್ಯಾಂಕ್ ಯು. ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮುಂದೆ ಇನ್ನೂ ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು. ಎರಡು ಮಾತು ಎದ್ದು ನಿಂತು ಮಾತಾಡಿ ಆಮೇಲೆ ಕೂತ್ಕೊಳ್ತೀನಿ. ಯಾಕಂದ್ರೆ ಈ ವೇದಿಕೆ ಮೇಲೆ ನಾನು ಏನ್ ಅನ್ಕೊಂಡು ಈ ಸಿನಿಮಾನ ಆರಂಭದಲ್ಲಿ 2018ರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು. ಜೈ ಗದಕೇಸರಿ ಅಂತ ಕೂತ್ಕೊಳ್ತೀನಿ. ಈಗ 2018ರಲ್ಲಿ ನಾವು ಪಟ್ಟಂತ ಪಾಡು ನಮ್ಮ ವೇದಿಕೆ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲಾವಿದ್ರೆ. ಅವರು ಈ ಟೀಮಲ್ಲಿ ಇಲ್ಲ, ಅದು ಒಂದು ನನಗೆ ಬೇಜಾರು. ಅದರಲ್ಲಿ ಒಬ್ರೆ ಒಂದು ಕೋಮಲ್ ಮತ್ತೆ ಅಭಿಷೇಕ್ ಅಂತ
ಅವ್ರು ಬಿಟ್ರೆ ಬೇರೆ ಯಾರಿಲ್ಲ. ಅದರಲ್ಲಿ ನಾನು ಆಕ್ಟಿಂಗ್ ಮಾಡಿದ್ದಿಲ್ಲ. 2018 ಮಾಡಿದ್ದೆ. ಇದು ಒಂದು ಬಸವರಾಜ್ ಸರ್ ಹತ್ರ ನಾನು ಹೇಗ್ ಕೇಳ್ಬೇಕಂತ ನಾನೊಂದು ಕೊಲಿಗೆ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡ್ಬೇಕಂದ್ರೆ ಆರಂಭದಲ್ಲಿ ಹಂಗಾಯ್ತು. ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನ್ ಮಾತಾಡ್ಬೇಕು ನಾನು? ಅವ್ರ ಸರ್ ತಿಪ್ಪೇಸ್ವಾಮಿಯನ್ನ ಹತ್ರ ಮಾತಾಡ್ತಾ ಇದ್ರು. ಈ ಸಿನಿಮಾನ ನಾವು ಮತ್ತೆ ಮಾಡಿದ್ರೆ ನಿಂತ್ರೆ, ಯಾಕಂದ್ರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ, ಹೋರಾಟಗಾರನಾಗಿ, ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ. ಏನೋ ಸಿನಿಮಾ ಅಂತ ಹೋಗ್ಬಿಟ್ಟಿವಪ್ಪ, ನಾವು ಏನ್ ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರು ನಮ್ಮ ತಿಪ್ಪೇಶನ್ನ. ಸರ್ ಈ ರೀತಿ ಈಶ್ವರಿಂಗ್ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್, ಈ ಕೇಳ್ರಿ, ಅದೇನ್ ಕೇಳ್ರಿ, ಯಾವ್ದು ನಿಂದಿರ್ಬಾರ್ದು, ಓಡ್ತಾನೆ ಇರ್ಬೇಕು, ಅದು ಓಡ್ಸನ್ ಕೇಳ್ರಿ ಅಂತ ಹೇಳಿದ್ರು. ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ, ಯಾಕೆ ನಿಲ್ಸಿದ್ರಿ ಅಂತ. ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ, ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ, ಹಳೆ ಕಲಾವಿದರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾ ಹೀರೋ ಆಗಿ ಮಾಡ್ಬೇಕಂತ ಇತ್ತು. ಕೆಲವು ಒತ್ತಡಗಳಿಂದ ನಾನು ಮಾಡಕ್ ಆಗ್ಲಿಲ್ಲ. ಆಗ ಮತ್ತೆ ಪುನಃ ಒಂದ್ಸರಿ ನಾವು ಅಡ್ವಾನ್ಸ್ ಮಾಡಿ ಕಾರ್ತಿಕ್ ವೆಂಕಟೇಶ್ ಸರ್ ಹತ್ರ ಕುತ್ಕೊಂಡಿವಿ. ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ. ಇಲ್ಲ ಮಾಡ್ರಿ, ನೀವು ಮಾಡ್ತೀರಿ, ಯಾಕೆ ಟೈಮ್ ನೋಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರು. ಅದು ನಮಗೆ ಆಗ್ಲಿಲ್ಲ. ಆ ಟೈಮಿಗೆ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರು ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಈ ಸಿನಿಮಾ 8 ವರ್ಷ ಸತತವಾಗಿ ನಾವು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಹಾಗೂ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ನಾವು ಏನೆಲ್ಲ ಪಾಡುಪಟ್ಟಿರ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. 8 ವರ್ಷ ಈ ಸಿನಿಮಾಗೆ ನಾನು ತುಂಬಾ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೇನೆ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡಕ್ಕಾಗಲ್ಲ. ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತಂದ್ರೆ, ಸಿನಿಮಾ ಏನೋ ಮಾಡಕ್ ಬಂದ್ರು, ಇವತ್ತು ಸಿನಿಮಾ ಅಂದ ತಕ್ಷಣನೇ ಪ್ರತಿಯೊಬ್ರು ಕೂಡ ಹೋಗ್ಬೇಡ್ರಪ್ಪ, ಅಲ್ಲಿ ಹೋದ್ರೆ ನೀವು ಹಾಳಾಗಿ ಹೋಗ್ಬಿಡ್ತೀರಿ, ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ, ಸಿನಿಮಾಗೆ ಹೋಗ್ಬೇಡ್ರಿ ಅಂದ್ರು. ಅಂತ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮ್ಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನಿಂದೆ ಹೆಂಗ ಆಂಜನೇಯ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ನಮ್ಮ ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಹಂತಕ್ಕೆ ನಮಗೆ ತಂದು ಕೊಟ್ಟಂತ ಬಸವರಾಜ್ ಸರ್ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ತಿಪ್ಪೇಶಣ್ಣಗೆ ನಾನು ಧನ್ಯವಾದಗಳನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ನನಗೆ ಅಣ್ಣಕ್ಕಿಂತ ಹೆಚ್ಚು. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಿರ್ದೇಶಕರು ಇಬ್ರು, ಇದರಲ್ಲಿ ಒಂದು ಮಂಜು ಅಂತ ಹೊಸಪೇಟೆ, ಅವ್ರ ಸಲುವಾಗಿ ನಾವು ಈ ಸಿನಿಮಾ ಮಾಡಿದ್ವಿ. ನಾನು ಮಾಡೋಕ್ಕಾಗ್ಲ ಟೈಮಿಗೆ ಅವ್ರನ್ನ ಬೆಳೆಸ್ಬೇಕಂತ ಹೇಳಿ ಬಸವರಾಜ್ ಸರ್ ಹೇಳಿದ್ರು, ಇಲ್ಲ ಮಾಡೋಣ, ಇದು ಏನೇ ಇರಲಿ, ಯಾರು ಹಂಗೆ ಇರ್ಲಪ್ಪ, ನಾವು ಸಿನಿಮಾ ಮಾಡ್ತೀವಿ, ಕಲಾವಿದರನ್ನ ಬೆಳೆಸ್ತೀವಿ, ಕನ್ನಡ ಭಾಷೆನ, ಕನ್ನಡ ಚಿತ್ರರಂಗ ನಾನು ಬೆಳೆಸೋಣ, ನನ್ನ ಕೈಯಿಂದ ಏನ್ ಸಾಧ್ಯ ನಾನು ಮಾಡ್ತೀನಿ, ಆದ್ರೆ ಯಾರು ಕೂಡ ಎಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಾರ್ದಂಗೆ ಸಿನಿಮಾ ಮುಗಿಸ್ರಿ ಅಂತ ಹೇಳಿದ್ರು. ಈ ದಿನ ನನಗೆ ಯಾಕೆ ನಾನು ಈ ರೀತಿ ನಾನು ಆಗ್ಬಾರ್ದು, ನಾನು ಆಗಿದ್ದೆ ಯಾಕಂದ್ರೆ ಬೇರೆ ಬೇರೆ ಕಾರಣಗಳು ತುಂಬಾ ಇದಾವಲ್ಲಿ, ಅದನ್ನ ಹೇಳಕ್ ಆಗಲ್ಲ. ಯಾಕಂದ್ರೆ ಈ ಸಿನಿಮಾದಲ್ಲಿ ಅನೇಕರು ತುಂಬಾ ಜನ ಕಷ್ಟ ಬಿದ್ದಾರೆ. ಇವತ್ತು ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೀವಿ ಅಂದ್ರೆ ಎಲ್ರದ್ದು ಕೆಲಸ ಇದೆ ಇದರಲ್ಲಿ, ಯಾರು ಮಾಡಿಲ್ಲ ಅಂತಲ್ಲ, ವ್ಯತ್ಯಾಸಗಳು ಆದ್ಮೇಲೆ ಜೊತೆಗೆ ನಿಂತು ಸಿನಿಮಾ ಮುಗಿಸ್ಬೇಕಂತ ಯಾರಿಗೂ ಕೂಡ ಒಂದು ಮನೋಭಾವ ಬರಲಿಲ್ಲ. ಹಾಗಾಗಿ ನಾನು ಈ ಒಂದು ವೇದಿಕೆ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ, ಯಾರೇ ಹೊಸ ತಂಡ ಬಂದ್ರೆ ದಯವಿಟ್ಟು ನಿರ್ದೇಶಕರಂತ ಇದ್ದಾಗ ಅವರಿಗೆ ಸಾಥ್ ಕೊಟ್ಟು ಸಿನಿಮಾ ಒಂದು ಹಂತಕ್ಕೆ ಬಂದು ಅದು ರಿಲೀಸ್ ಆಗ್ಲಿ ಅಂತ ಹೇಳ್ರಿ. ಆಮೇಲೆ ಈ ಸಿನಿಮಾಗೆ ಇನ್ನೊಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡಿದ್ರೆ ಅವರು ಯತೀಶ್ ಕುಮಾರ್ ಅಂತ, ಅವರು ಕೊನೆವರೆಗೆ ನಮ್ಗೆ ಏನ್ ಮಾತು ಕೊಟ್ಟಿದ್ರು ಆ ಮಾತುವರೆಗೆ ಅವರು ಉಳಿಸ್ಕೊಂಡು ನಮ್ಮ ಜೊತೆ ಕುಂತು ಇವತ್ತು ಒಂದು ಹಾಡನ್ನ ಮತ್ತೆ ಒಂದು ಟೀಸರ್ನ ರಿಲೀಸ್ ಮಾಡಿ ಈ ವೇದಿಕೆಗೆ ಅವರು ಶೇರ್ ಮಾಡ್ಕೊಂಡದಕ್ಕೆ ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಕಾರ್ತಿಕ್ ವೆಂಕಟೇಶ್ ಅವರು 3 ಸಾಂಗ್ ಅವ್ರು ಹೇಳಿದ ಪ್ರಕಾರನೇ ಹೆಚ್ಚಿನ ಮಟ್ಟದಲ್ಲಿ ಅವ್ರು ಏನ್ ಅನ್ಕೊಂಡಿದ್ರೆ ಅದು ಹೆಚ್ಚಿನ ಮಟ್ಟದಲ್ಲಿ ಅದು ಸಾಂಗ್ ಈಗ ಆಗಿದೆ. ಅದನ್ನ ಆಕ್ಚುಲಿ ನಾವು 2 ಸಾಂಗ್ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅದನ್ನ ಬೇಡ ಒಂದೇ ಮಾಡೋಣ, ಮಾಡಿದ್ಮೇಲೆ ನೋಡೋಣ ಮುಂದೆ. ಇವಾಗ ನಾವು ರಿಲೀಸ್ಗೆ ನಾವು ಇನ್ನೊಂದು
ದಿನದಲ್ಲೇ ನಾವು ಒಂದು ಡೇಟ್ ಫೈನಲ್ ಮಾಡ್ಬೇಕಂತ ನಾವು ಒಂದು ಟೀಮ್ ಜೊತೆಗೆ ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಅದು ಆದ ತಕ್ಷಣ ನಾನು ಮುಂದಿನ ದಿನದಲ್ಲಿ ಒಂದು ಇದೇ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಾವು ಅನೌನ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಆ ಡೇಟ್. ಹಾಗೇನೆ ಈ ಒಂದು ಕಲಾವಿದರ ಪಟ್ಟಿಗೆ ಅಂತ ಬಂದಾಗ ವರುಣ್ ಮತ್ತೆ ಲಕ್ಷ್ಮಣ್ ದಾಸ್ ಅಂತ ಅವರು ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರಿಗೆ ಕೂಡ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಕೋಮಲ್ ಮತ್ತು ಜೀವಿತ ರಾಜಚರಣ್ ಅಂತ ಅವರು ಮೇನ್ ಲೀಡ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರದ್ದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಅವ್ರದ್ದು. ಈ ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದೇ ರೀತಿ ಫೈಟ್ ಮಾಸ್ಟರ್ಸ್ ವೈಲೆಂಟ್ ವೇಲ್ ಅವರು ಬಂದಿದ್ದಾರೆ. ಅವ್ರನ್ನ ಈ ವೇದಿಕೆ ಮೇಲೆ ಇಲ್ಲದಕ್ಕೆ ಅಲ್ಲೇ ಇದ್ದಾರೆ, ಸಾರಿ ಸರ್. ಅವರೊಂದು ಮತ್ತೆ ಇದಕ್ಕೆ ನಾವು ಅಲ್ಟಿಮೇಟ್ ಶಿವ ಅವರು ಕೂಡ ಮಾಡಿದ್ದಾರೆ. ಮತ್ತೆ ಜಾನಿ ಮಾಸ್ಟರ್ ಅವರು ಮಾಡಿದ್ದಾರೆ. ಇಲ್ಲಿ ಈ ಸಿನಿಮಾದಲ್ಲಿ 6 ಫೈಟ್ 5 ಸಾಂಗ್ ಇದೆ. ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ನಾವು. ಇದು ಹೇಳಿದ್ರೆ ನಿರ್ದೇಶಕರು ಹೇಳಿದಾಗೆ ಅದು ಗದೆ ಸುತ್ತಮುತ್ತ ನಡೆಯುವಂತ ಇದು. ಅದು ಡಿವೈನ್ ಆಗಿ ತಗೊಂಡೋಗಿರೋ ಒಂದು ಕತೆ. ಆ ಕಥೆಯಲ್ಲಿ ಕೆಲವೊಂದು ಅಂಶಗಳಿವೆ. ಗದೆ ಯಾಕೆ ಅಲ್ಲಿ ಕಳ್ತನ ಆಗುತ್ತೆ, ಯಾಕೆ ಆ ಒಂದು ಗದೆಗೋಸ್ಕರ ಮೊದಲ್ ಲೀಡಿಂಗ್ ಹೀರೋ ಯಾಕೆ ಅದು ಹಳ್ಳಿಯಿಂದ ಸಿಟಿಗೆ ಬರ್ತಾನೆ ಅನ್ನೋದಕ್ಕೆ ಒಂದು ಕತೆ ಇದೆ. ಅದಾದ ನಂತರ ನಾನು ಇಂಟರ್ವಲ್ ಇಂದ ನಾನು ದಿದೆ ಅರ್ಥದಲ್ಲಿ ನಾಯಕನಾಗಿ ನಾನು ಬರ್ತೀನಿ. ಬಂದ ತಕ್ಷಣ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ನಾವೆಲ್ಲರೂ ಎಲ್ಲ ಈ ಟೀಮ್ ಅಲ್ಲಿ ಎಲ್ರು ಚೆನ್ನಾಗಿ ಅಭಿನಯಿಸಿದ್ದಾರೆ. ನಾವು ಹೊಸ ತಂಡ, ನಾವು ಏನೇ ಮಾತಾಡಿದ್ರು ಕೂಡ ಈ ವೇದಿಕೆ ಮೇಲೆ ಎಲ್ರು ಹಿರಿಯರು ಬಂದಿದ್ರಿ. ನಿಮ್ಮ ಹೆಸರು ಎಲ್ಲ ಬಿಟ್ಟಿದ್ದೀನಿ. ಈಗ ನಾನು ಕರೆದಿದ್ದಕ್ಕೆ ಬಂದಂತ ನನ್ನ ಅಣ್ಣ ಸಹೋದರ ಗುಜ್ಜಲ್ ರಾಘವ್ ಅವರಿಗೆ ಧನ್ಯವಾದಗಳು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತುಂಬಾ ಎಮೋಷನಲ್ ಆಗಿ. ಹಾಗೆ ಪ್ರಸನ್ನ ಸರ್ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ಮ್ಯೂಸಿಕ್ ಡೈರೆಕ್ಟರ್, ಇವತ್ತು ಸಾಂಗ್ ಲಾಂಚ್ ಆಯ್ತಲ್ಲ, ಅದು ಇವರೇ ಕಂಪೋಸ್ ಮಾಡಿದ್ದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಭೋಜಶೆಟ್ಟರ್. ಜೈ ಗದಾ ಕೇಸರಿ ಚಿತ್ರದ ಶೀರ್ಷಿಕೆ ಗೀತೆಯ ಸಂಗೀತ ನಿರ್ದೇಶಕ ನಾನು. ತುಂಬಾನೇ ಖುಷಿ ಆಗ್ತಾ ಇದೆ. ಒಂದ್ 7-8 ವರ್ಷಗಳ ಹಿಂದೆ ನಮ್ಮ ತಂದೆಯವರು ಇದ್ದಾಗ ಅವರು ನನ್ಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಡ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ಹೌದು ಸರ್, ಅವರು ಪತ್ರಕರ್ತರು ಶಿವಕುಮಾರ್ ಬೋರ್ಶೆಟ್ರ್ ಅಂತ. ನನ್ನ ARMN ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ ಸರ್ನ ಮೀಟ್ ಮಾಡಿದ್ದೆ ತಂದೆ ಅವ್ರದ್ದು ಆಪ್ತ ಮಿತ್ರರು. ಸೊ ಅವ್ರ ಮಾರ್ಗದರ್ಶನ ಮತ್ತೆ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ಅವ್ರ ಜೊತೆನೆ ವೇದಿಕೆ ಹಂಚ್ಕೊಂತ ಇದೀನಿ ಎಂದು ತುಂಬಾನೇ ಖುಷಿ ಆಗ್ತಾ ಇದೆ. ತಂದೆಯವರಿದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಅದ್ರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ. ಅವರು ನೀಡಿರುವಂತ 3 ಸಾಂಗ್ ಅಲ್ಲಿ ನಾನು ಒಂದು ಸಾಂಗ್ ನ ಕೇಳಿದ್ದೀನಿ ಕೂಡ. ತುಂಬಾನೇ ಅದ್ಭುತವಾಗಿದೆ. ಚಿತ್ರ ಮೇಡಮ್ ಅವ್ರು ಹಾಡಿದ್ದು. ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನ್ಗೆ ಒಂದು ಅವಕಾಶ ಸಿಕ್ತು. ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜಚರಣ್ ಬ್ರಹ್ಮಾವರ್ ಅವರಿಂದ. ಈ ಆಡಿಯೋ ವಿಡಿಯೋದಲ್ಲಿ ನೋಡಿದ್ರಿ, ಅವರು ಥ್ರೇಟ್ ಹಲೋ ಶ್ರೀರಾಮನ್ ಥರನೇ ಕಂಡ್ರು. ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ಹಾಗೂ ನಾಟ್ಯ ಕೂಡ ಹಾಗೆ ಇದೆ. ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ, ಎಡಿಟಿಂಗ್ ಆಗಿದೆ. ತುಂಬಾ ಗ್ರ್ಯಾಂಡ್ ಆಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಚಿತ್ರೀಕರಣ ಆಗಿದೆ. ನನ್ಗೆ ತುಂಬಾನೇ ಖುಷಿ ಆಗ್ತು. ಯಾಕಂದ್ರೆ ಒಂದ್ ಸಾಂಗ್, ಅದು ಟೈಟಲ್ ಸಾಂಗ್ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ. ಸೊ ಅದನ್ನ ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ. ಹಾಗೆ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು. ಅವ್ರಿಗೆ ಈ ಹಾಡನ್ನ ಬಿಹಾರಿಂದ ಕರೆಸಿ ಈ ಹಾಡನ್ನ ಅವ್ರ ಬಾಯಿಂದಾನೆ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಕನ್ನಡ ಬರಲ್ಲ, ಸೊ ಅವ್ರು ಹಿಂದಿ ಸಿಂಗರು ಆದ್ರೂ ಕೂಡ ಕನ್ನಡವನ್ನು ಕಲಿಸಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬಾ ಖುಷಿ ಆಯ್ತು. ಟ್ರೇಲರ್ ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಬಂದಿರುವಂತಹ ಪತ್ರಿಕೋದ್ಯಮ ಅವರಿಗೆ ನಮಿಸುತ್ತಾ, ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರ್ಲಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಪ್ರಸನ್ನ ಅವರೇ, ನಿಮ್ಗೂ ಒಳ್ಳೇದಾಗ್ಲಿ. ನರಸಿಂಹಲ್ ಸರ್ ದಯವಿಟ್ಟು ಮಾತಾಡ್ಬೇಕು. ನಮ್ಮೆಲ್ಲ ಮಾಧ್ಯಮದ ಮಿತ್ರರು ಹಾಗೂ ಚಿತ್ರತಂಡವ್ರಿಗೆ ನಮಸ್ಕಾರಗಳು. ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟ್ಲು. ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೆಷ್ಟು ಸಿನಿಮಾ ಮಾಡಿದ್ರು ಅಷ್ಟು ಹಿಟ್ ಆಗಿದೆ. ಆಂಧ್ರದಲ್ಲಾಗ್ಬೋದು, ನಮ್ಮ ಕರ್ನಾಟಕದಲ್ಲಾಗ್ಬೋದು, ಎಲ್ಲ ಹನುಮಾನ್ ಮೇಲೇ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇನ್ನೂ ಒಂದು 10 ಸಿನಿಮಾ ಇದ್ದಾವೆ.
ನಮ್ಮ ಮಗಂದು ಬಂದಿದೆ ಗದಾಧಾರಿ ಹನುಮಾನ್ ಅಂತ. ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ತಂಪಾಗಿದೆ. ಈಗ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ, ಇತಿಹಾಸ ಮರುಕಳಿಸ್ತಾ ಇದೆ. ಇವತ್ತಿನ ದಿನ ಇಂಟರ್ನ್ಯಾಷನಲ್ ಅಲ್ಲಿ ನಮ್ದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ. ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು, ಕನ್ನಡದ ನಿರ್ಮಾಪಕರಿಗಾಗ್ಬೋದು. ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ, ಫುಲ್ ಖುಷಿಯಾಗಿದ್ವಿ. ಯಾವತ್ತೂ ಇರಲಿಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಗಳಿಸಿರೋದಾಗ್ಲಿ ಈ ಥರ ಆಗಿದೆ ಸರ್. ನಮ್ಗೆ ಸಂತೋಷವಾಗಿದೆ. ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಿ ಆಗಲಿ. ಹೀರೋ ಅಂತೂ ಹೊಸಬ್ರಂತ ಅನ್ಸಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇರೋದು ನೋಡಿದ್ವಲ್ಲ, ಸ್ವಲ್ಪ ಮಾತ್ರ ನೋಡಿದ್ವಿ, ಚೆನ್ನಾಗಿ ಮಾಡಿದ್ದಾರೆ. ಅವರು ಚಿತ್ರತಂಡ ಎಲ್ಲರಿಗೂ, ನಿರ್ಮಾಪಕರಾಗ್ಬೋದು, ಅವ್ರ ಚಿತ್ರ ನಾಯಕ ನಟರಾಗ್ಬೋದು, ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಹಣ ಗಳಿಸಿ ಹೆಸರು ಗಳಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ಸಾರಾ ಗೋವಿಂದ್ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಮಾಧ್ಯಮದ ಮಿತ್ರರು, 2018ರಲ್ಲಿ ಸಿನಿಮಾ ಪ್ರಾರಂಭ ಮಾಡಿ 2025ಕ್ಕೆ ಬಂದವರು. ಆದರೆ ಒಂದು ಸಿನಿಮಾ ಮಾಡೋದಕ್ಕೆ 7 ವರ್ಷ ತಗೊಂಡಿದ್ದಾರೆ ಅಂದರೆ ನನಗೆಲ್ಲ ಒಂದು ಕಡೆ ಯಾಕಿಂಗ್ ಆಯ್ತು, ಯಾರಿಂದ ಆಯ್ತು, ಇಲ್ಲ ಹಣಕಾಸಿನ ಮುಗ್ಗಟ್ಟ ಅಥವಾ ಮತ್ತೊಂದ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಚಿತ್ರ ಮಾಡಬೇಕು ಅಂದಾಗ ಅದಕ್ಕೆ ಆದಂತ ಎಲ್ಲ ಇದನ್ನ ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ನಾನು ಅನ್ಕೊಳ್ತೀನಿ, ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆಯೋ ಅವರಲ್ಲಿ ನಾನು ಮನವಿ ಮಾಡಿದ್ದೀನಿ. ಬಣಕಾರರು ನಾನು ಕರೆದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದ್ರು, ಹೊಸಪೇಟೆ ಅವರು ಅಂತ ಹೇಳಿದ್ರು. ಎಲ್ಲ ಒಂದ್ ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆಲ್ಲ ಒಂದ್ ಕಡೆ ಋಣಾಭಾವ ಸಂಬಂಧ. ಯಾಕೆಂತ ಹೇಳಿದ್ರೆ ನಾನು ಸುಮಾರು 1 ತಿಂಗಳು ಹೊಸಪೇಟೆಯಲ್ಲಿದ್ದು ಬೆಳ್ಳಿಕಾರರ ಚಿತ್ರ ನಿರ್ಮಾಣ ಮಾಡಿದ್ದು. ಹಾಗಾಗಿ ಅವ್ರ ಮೇಲೆ ಬಹಳಷ್ಟು ಪ್ರೀತಿ ಬಂದು ಗುಜ್ಜಾರ್ ಅವರು ಇಲ್ಲೇ ಇದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ. ಮಾತನಾಡುವಾಗ ಭಾವುಕರಾದ್ರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲ ಒಂದ್ ಕಡೆ ಎಡವಿದ್ದೀನಿ, ಅದಾದ್ಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದ್ರು. ಯಾಕಂತ ಹೇಳಿದ್ರೆ ಯಾರೋ ಒಬ್ರು ಇಂಡಸ್ಟ್ರಿನಲ್ಲಿ ಕೈ ಹಿಡಿಯಕ್ಕೆ ಒಬ್ರು ಬರ್ತಾರೆ. ಬಸವರಾಜ್ ಅವರು ಅದ್ರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ಅವರು ಭಾವುಕರಾದ್ರು. ಏನೇ ಆಗ್ಲಿ ಕಷ್ಟಪಟ್ಟಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು. 2 ನಿರ್ದೇಶಕರು, ಹಿಂದೆ ದೊರೆ ಭಗವಾನ್ ಅಂತ ಜೋಡಿ ಇತ್ತು. ಇವತ್ತು ನೀವೊಂದು ಜೋಡಿ ಆ ಚಿತ್ರ ಮಾಡಿದ್ದೀರಾ, 2 ನಿರ್ದೇಶಕರು ಮಾಡಿದ್ದೀರಾ. ಆ ದಿನ ಮರುಕಳಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದ್ರೆ ಒಂದು ಇತಿಹಾಸ. ಯಾಕೆಂದ್ರೆ ಅವ್ರು ಕೊಟ್ಟಂತ ಚಿತ್ರಗಳು, ಅವರು ಮಾಡಿದಂತ ಚಿತ್ರಗಳು, ಅವರು ಇವತ್ತು ಕೂಡ ಭಗವಾನ್ ದೊರೆ ಅವರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದ್ರು ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದಾರೆ. ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರ್ಲಿ. ಟೈಟ್ಲ್ ಕೂಡ ತುಂಬಾ ಚೆನ್ನಾಗಿದೆ, ಜೈ ಗದಾ ಕೇಸರಿ, ನಮ್ಮ ಹಿಂದೂ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಒಂದು ಟೈಟ್ಲ್ ಅನ್ನ ಮಾಡಿದ್ದೀರಾ. ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ. 7 ವರ್ಷ ಕಷ್ಟಪಟ್ಟಿದ್ದೀರಾ. ಅವ್ರ ಹೆಸರೇನು? ಈಶ್ವರ್. 7 ವರ್ಷ ಕಷ್ಟಪಟ್ಟಿದ್ದೀರಾ. ಇದಕ್ಕೆ ಬಿಡುಗಡೆಗೆ ಒಂದು 3 ತಿಂಗಳು ಕಷ್ಟಪಡಿ. ಏನ್ ಹೇಳಿ, ಬಿಡುಗಡೆ ಮಾಡೋದಕ್ಕೆ ಒಂದು 3 ತಿಂಗಳು ಪ್ರಮೋಷನ್ ಮಾಡಿ, ಯಾರನ್ನ ಕರಿಬೇಕು, ಏನ್ ಮಾಡ್ಬೇಕು ಎಲ್ಲ ಮಾಡಿ. ಯಾಕೆಂತ ಹೇಳಿದ್ರೆ ಅದೇ ಬಹಳ ಮುಖ್ಯ. ನಿಮ್ ಜೊತೆ ಇವರಿದ್ದಾರೆ, ನಮ್ಮ ರಮೇಶ್ ಅವರು ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನ, ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು. ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ. ಯಾಕೆಂತ ಹೇಳಿದ್ರೆ 7 ವರ್ಷ ಪಿಕ್ಚರ್ ಮಾಡಿರ್ಬೋದು, ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯನೇ ಅದು. ಯಾಕೆಂತ ಹೇಳಿದ್ರೆ ಒಂದು ಚಿತ್ರ ಮಾಡೋದಕ್ಕೆ 7 ವರ್ಷ ತಗೊಂಡ್ಮೇಲೆ ಎಲ್ಲರೂ ಅದನ್ನೇ ಹೇಳ್ತಾರೆ, ಒಂದು ಸಿನಿಮಾ ಮಾಡೋಕೆ 7 ವರ್ಷ ತಗೊಂಡವ್ರೆ, ಇವರೇನೇ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದು ಇಂಡಸ್ಟ್ರಿನಲ್ಲಿ ಆತರ ಮಾತಾಡ್ಕೊಡ್ತಾರೆ. ಹಾಗಾಗಿ 6 ವರ್ಷ ಯಾವ್ದ್ರಿ ಪ್ಯಾನ್ ಇಂಡಿಯಾನ ಮತ್ತೊಂದ ಮಾಡ್ತಾರೆ. ನೀವು ಸುಮ್ಮನೆ ಕೂತ್ಕೊಂಡು 6 ವರ್ಷ ಪಿಕ್ಚರ್ ಮಾಡಕ ಯಾಕೆ ಬರ್ಬೇಕು ಇಂಡಸ್ಟ್ರಿಗೆ? ಅಲ್ಲ, 6 ವರ್ಷ ಒಂದು ಪಿಕ್ಚರ್ ಮಾಡಕ್ಕೆ ಇಂಡಸ್ಟ್ರಿಗೆ ಯಾಕೆ ಬರ್ಬೇಕು? ನೀವು ಅದನ್ನೇ ಹೇಳ್ತೀರಾ. ಎಲ್ಲಾನು ಅದನ್ನೇ 6 ವರ್ಷ ಬರೋ ಪಿಕ್ಚರ್ ಮಾಡ್ತಾರೆ. ಹಾಗಾಗಿ
ಹಾ ಹಾಗಾಗಿ ಪ್ಯಾನ್ ಇಂಡಿಯಾ ಅದು 4-5 ಪಿಕ್ಚರ್ ಇದಾವೆ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಬಿಡಿ. ಅಲ್ಲಲ್ಲ, ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ, ಸಣ್ಣ ಪಿಕ್ಚರ್ಗಳು ಬಂದ್ರೆ ಮಾತ್ರ ಇಂಡಸ್ಟ್ರಿ. ಹಾಗಾಗಿ ಏನೇ ಆಗ್ಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದ್ದೀರ, ಒಂದೊಂದು ವಿಷಯ ತಾವು ಹೇಳ್ಕೊಂಡಿದ್ದೀರ. ನಮ್ಮಿಂದ ಏನ್ ನಿಮ್ಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನ ನಾವು ಖಂಡಿತ ಮಾಡ್ಕೊಳ್ತೀವಿ. ಥಿಯೇಟರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಬಿಡುಗಡೆ ಸಮಯದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಇದ್ದಾರೆ, ನಿರ್ಮಾಪಕ ಸಂಘದಲ್ಲಿ ಉಮೇಶ್ ಬಣಕಾರ್ ಇದ್ದಾರೆ, ನಾವಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ, ಅವರದ ಆ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಬಹಳ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಟ್ರಿ.